ಕಾಡುಗೊಲ್ಲರ ಕವಲುದಾರಿಯ ಪಕ್ಷಿನೋಟ ರಚನೆ ನವಕವಿಗಳಾದ ಶ್ರೀ GS ಮಲ್ಲಪ್ಪ MA, ನಿವೃತ್ತ ಶಾಖಾಧಿಕಾರಿ, ಕರ್ನಾಟಕ ಉಚ್ಚ ನ್ಯಾಯಾಲಯ, ಬೆಂಗಳೂರು. ಮೊಬೈಲ್ ನಂಬರ್ 9060072368. ಶುಭ ಸಂದೇಶ. ಶ್ರೀ GS ಮಲ್ಲಪ್ಪ MA ಇವರು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಶಾಖಾಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ಕಲಾ ಪೋಷಕರಾಗಿ ನಿರ್ವಹಿಸಿ ಈಗಿನ ಕಾಲದಲ್ಲಿ ಕಣ್ಮರೆಯಾಗುತ್ತಿರುವ ಧಾರ್ಮಿಕ ಚಿಂತನೆಗಳ ಮೇಲೆ ಬೆಳಕು ಚೆಲ್ಲಲು ಇಲ್ಲವೇ ಹೊಸ ವಿಧಾನದಲ್ಲಿ ಕಾಡುಗೊಲ್ಲರ ಮನಸ್ಸನ್ನು ಬದಲಾಯಿಸಲು ಕಾಡುಗೊಲ್ಲರ ಕವಲುದಾರಿಯ ಪಕ್ಷಿನೋಟ ಎಂಬ ಪುಸ್ತಕ ಬರೆದಿದ್ದಾರೆ. ಮುಟ್ಟಾದವರು ಅಸ್ಪೃಶ್ಯರಂತೆ 3 ದಿನ ಮನೆಯಿಂದ ಹೊರಗೆ ಮಲಗಬೇಕು. ಅವರಿಗೆ ಮಲಗಲು ಒಂದು ಚಾಪೆ ಮಾತ್ರ ಕೊಡುತ್ತಾರೆ. ಬಾಣಂತಿ ಮತ್ತು ಮಗು ಮನೆಯ ಹೊರಗೆ ಸ್ವಲ್ಪ ದೂರದಲ್ಲಿರುವ ಗುಡಿಸಲಿನಲ್ಲಿ ಮಲಗಬೇಕು. ಆ ಗುಡಿಸಲಿಗೆ ಬಾಗಿಲು ಇರುವುದಿಲ್ಲ. 11 ದಿನ ಸೂತಕ ಆಚರಿಸುತ್ತಾರೆ. ಮನೆಯಲ್ಲಿ ಯಾರಾದರೂ ಸತ್ತರೆ ಅದು ಸೂತಕವಾಗುತ್ತದೆ. ಬಸ್ಸಿನಲ್ಲಿ ಓಡಾಡಿದರೆ ಅವರ ದೇವರಿಗೆ ಮೈಲಿಗೆ ಆಗುತ್ತದಂತೆ. ಕಾಡು ಮನುಷ್ಯರಂತೆ ಈ ಗೊಲ್ಲರು ಬದುಕುತ್ತಿದ್ದಾರೆ. ಮಗು ಹುಟ್ಟಿದ ಒಡನೆ ಮಗು ಮತ್ತು ಬಾಣಂತಿಯನ್ನು ಚೆನ್ನಾಗಿ ಆರೈಕೆ ಮಾಡದಿರುವುದರಿಂದ ಹೆಚ್ಚಿನ ಮಕ್ಕಳು ಸಾಯುತ್ತದೆ. ಬಾಣಂತಿಯು ನಾನಾ ಕಾಯಿಲೆಗೆ ತುತ್ತಾಗಿ ಕಷ್ಟಪಡಬೇಕಾಗುತ್ತದೆ. ಇವೆಲ್ಲಕ್ಕೂ ಕಾರಣ ಕಾಡುಗೊಲ್ಲರ ಅಜ್ಞಾನವಾಗಿದೆ. ಸಾರ್ವಜನಿಕರು ಇವರ ಮೂಢನಂಬಿಕೆಯ ವಿರುದ್ಧ ಹೋರಾಡಬೇಕು. ಕಾಡುಗೊಲ್ಲರನ್ನು ವಿದ್ಯೆ ಕಲಿಯುವಂತೆ ಮಾಡಬೇಕು. ಕಾಡುಗೊಲ್ಲ ಜೀವನ ಪದ್ಧತಿಯನ್ನು, ಅವರ ಮೂಢನಂಬಿಕೆಯನ್ನು ಬಿಚ್ಚಿಟ್ಟ ಶ್ರೀ GS ಮಲ್ಲಪ್ಪನವರ ಈ ಪುಸ್ತಕವನ್ನು ಓದಿದಾಗ ಈಗೂ ಮನುಷ್ಯರು ಜೀವಿಸುತ್ತಾರೆಯೇ ಎಂದು ನನಗೆ ಸೋಜಿಗವಾಯಿತು. ಇದೊಂದು ಎಲ್ಲರೂ ಓದಬೇಕಾದ ಪುಸ್ತಕ. ಕಾಡುಗೊಲ್ಲರ ಕುರಿತಾಗಿ ಸಂಶೋಧನೆ ಮಾಡುವವರಿಗೆ ಇದೊಂದು ಮಹತ್ವದ ಕೃತಿಯಾಗಿದೆ. ಈ ಪುಸ್ತಕವನ್ನು ಬರೆದ ಶ್ರೀ GS ಮಲ್ಲಪ್ಪನವರನ್ನು ಎಷ್ಟು ಹೊಗಳಿದರೂ ಸಾಲದು. ಅವರಿಗೆ ದೇವರು ಆಯುರಾರೋಗ್ಯವನ್ನು ಕೊಡಲೆಂದು ನಾನು ಆಶಿಸುತ್ತೇನೆ. ಭಾರತಿ ಭಟ್, ಮೈಸೂರು, ರೂಪಾನಗರ. ಶುಭ ಸಂದೇಶ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಕಣಕಟ್ಟಿ ಹೋಬಳಿ ರಾಂಪುರದ ಗೊಲ್ಲರಹಟ್ಟಿಯಲ್ಲಿ ವಾಸವಾಗಿರುವ ಬೃಢನ ಭಕ್ತರಾದ ದಿವಂಗತ RN ಸಿದ್ಲಿಂಗಪ್ಪ ಹಾಗೂ ಸಾಧ್ವಿ ಶಿರೋಮಣಿ ಶ್ರೀಮತಿ ಗಂಗಮ್ಮನವರ ಗರ್ಭಸಂಜಾತರಾದ ಶ್ರೀ GS ಮಲ್ಲಪ್ಪನವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ MA ಪದವಿಯನ್ನು ಪಡೆದು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಶಾಖಾಧಿಕಾರಿಯಾಗಿ ಹಾಗೂ ಸಚಿವ ಸಂಪುಟದಲ್ಲಿ ಸಚಿವರ ಆಪ್ತ ಸಹಾಯಕನಾಗಿ ಹಾಗೂ ಮಾನವ ಆಯೋಗದಲ್ಲಿ ಶಾಖಾಧಿಕಾರಿಯಾಗಿ ಕೆಲಸಗಳನ್ನು ನಿರ್ವಹಿಸಿ ನಿವೃತ್ತರಾದ ನಂತರ ಸಮಾಜದಲ್ಲಿ ಕಂಡುಬಂದ ಮೂಢನಂಬಿಕೆಯ ಅರಿವಿನಿಂದ ಮೂಢನಂಬಿಕೆಯ ಸಾಧಕ ಬಾಧಕಗಳನ್ನು ಅರಿತು ಮೂಢನಂಬಿಕೆಯಿಂದ ಯುವ ಪೀಳಿಗೆಯನ್ನು ಹೊರತರಲು
ಸದೃಢವಂತ ಬದುಕನ್ನು ಸಾಧಿಸಲು ಪ್ರಾಜ್ಞಾವಂತ ಬದುಕನ್ನು ತಲತಲಾಂತರದಿಂದ ಬಂದಿರುವ ಮೂಢನಂಬಿಕೆಗಳ ಪ್ರಪಾತದಲ್ಲಿ ಸಿಲುಕಿ ನಲುಗುವುದಕ್ಕಿಂತ ಸತ್ಪ್ರಜೆಗಳಾಗಿ ಬಾಳಲಿ ಎಂದು ಸದು ಉದ್ದೇಶದಿಂದ ಸ್ವಯಂ ಪ್ರೇರಿತರಾದ ಶ್ರೀ GS ಮಲ್ಲಪ್ಪನವರು ಕಾಡುಗೊಲ್ಲರ ಕವರುದಾರಿಯ ಪಕ್ಷಿ ನೋಟ ಎಂಬ ಕೃತಿಯನ್ನು ರಚಿಸಿ ಸಮಾಜದ ಎದುರು ಇಟ್ಟು ಸಮಾಜದಲ್ಲಿ ಇರುವ ಅಸ್ಪೃಶ್ಯತೆ, ಅನಾಗರಿಕತೆ, ಸಾಮರಸ್ಯ ಇಲ್ಲದ ಬಾಳಿನಿಂದ ಜಾಗೃತರಾಗಿ ಸುಸಂಸ್ಕೃತವಾದ ಜೀವನವನ್ನು ನಡೆಸಲು, ವೈಜ್ಞಾನಿಕವಾದ ಜೀವನವನ್ನು ನಡೆಸಲು, ಸತ್ಯ ಅಸತ್ಯಗಳನ್ನು ಅರಿಯಲು, ಮೂಢನಂಬಿಕೆ ಸಂಪ್ರದಾಯಕ್ಕೆ ಬಲಿಯಾಗಿ ಸರ್ವನಾಶವಾಗುವುದನ್ನು ತಪ್ಪಿಸಿಕೊಳ್ಳುವ ಸಲುವಾಗಿ ಯುವ ಪೀಳಿಗೆಯಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಈ ಕೃತಿಯನ್ನು ತಂದಿರುವುದು ನಿಜಕ್ಕೂ ಶ್ಲಾಘನೀಯ. ಇಂತಹ ಕೃತಿಗಳು ಹೊರಬಂದು ಸಮಾಜದಲ್ಲಿರುವ ಹಂಕು ಡೊಂಕನ್ನು ತಿದ್ದಿ ಅಸ್ಪೃಶ್ಯತೆಯನ್ನು ತ್ಯಜಿಸಿ ಮೂಢನಂಬಿಕೆಗಳನ್ನು ಬದಿಗೊತ್ತಿ ಸರ್ವರು ಸಮಾನರು, ಶಾಂತಿಯಿಂದ ಸಮಾಜದಲ್ಲಿ ಬಾಳಲು ವೈಜ್ಞಾನಿಕ ದೃಷ್ಟಿಯನ್ನು ಬೆಳೆಸಿ ಮುನ್ನುಗ್ಗಲು ಪ್ರೇರೇಪಿಸುತ್ತಿರುವುದು ನನ್ನ ಅನಿಸಿಕೆ. ಇವರಿಂದ ಇಂತಹ ಅನೇಕ ಕೃತಿಗಳು ಸಮಾಜದಲ್ಲಿ ಬರಲಿ ಎಂದು ಹಾರೈಸಿ, ಕರುಣಾಮಯಿಯಾದ ಭಗವಂತ ಆಯುರಾರೋಗ್ಯ ಸಿರಿ ಸಂಪತ್ತನ್ನು ನೀಡಲೆಂದು ಈ ಸಂದರ್ಭದಲ್ಲಿ ಸಂದೇಶವನ್ನು ನೀಡಲು ಬಯಸುತ್ತೇನೆ. ಮಾಲತಿ ಭಟ್, ಸುಪ್ರಸಿದ್ಧ ಸಾಹಿತಿ ಹಾಗೂ ಛಾಯಾಚಿತ್ರ ಗ್ರಾಹಕರು, ಕಲಾಕುಸುಮ, ರೂಪಾನಗರ, ಮೈಸೂರು. ಲೇಖಕರ ನುಡಿ: ಸೃಷ್ಟಿಯ ಮರ್ಮ ಅರಿತವರಿಲ್ಲ, ಭಗವಂತನ ಮಹಿಮೆ ತಿಳಿದವರಿಲ್ಲ. ಯುಗ ಯುಗಗಳು ಮರಳಿ ಬಂದಂತೆ ಘಟನೆಗಳು ಮರುಕಳಿಸುತ್ತಲೇ ಇರುತ್ತವೆ. ಪ್ರಕೃತಿಯ ಕಾಲಗರ್ಭದಲ್ಲಿ ಅಡಗಿರುವ ಸತ್ಯಾಸತ್ಯತೆಯ ಘಟನೆಯ ವಿಮರ್ಶೆಯು ಅತ್ಯಗತ್ಯವಾಗಿದೆ. ಋತುಮಾನಗಳು ಪ್ರಕೃತಿಯನ್ನು ಸಿಂಗರಿಸಿದಂತೆ, ಕಾಲಚಕ್ರ ಉರುಳಿದಂತೆ ಯುಗ ಯುಗಗಳು ಪ್ರಕೃತಿಯಲ್ಲಿ ನಡೆದು ಹೋದ ಘಟನೆಗಳನ್ನು ಇತಿಹಾಸದ ಪುಟಗಳು ನೆನಪಿಸುತ್ತಿರುತ್ತವೆ. ಇತಿಹಾಸವೆಂಬುದು ಗತಕಾಲದ ಘಟನೆಗಳನ್ನು ಪ್ರತಿಬಿಂಬಿಸುವ ದರ್ಪಣದಂತಿದೆ. ಇತಿಹಾಸವು ಸಹ ವಿಜ್ಞಾನದ ಒಂದು ಭಾಗ. ಇತಿಹಾಸವು ಶತಮಾನದ ಪರಂಪರೆಯನ್ನು ಬಿಂಬಿಸುತ್ತದೆ. ಕವಿಯ ಅಂತರಾಳದಲ್ಲಿ ಅಡಗಿರುವ ಭಾವನೆಗಳನ್ನು ನಮ್ಮ ಕಣ್ಣಿಗೆ ಕಾಣುವಂತೆ ನಿಲ್ಲಿಸಿಬಿಡುತ್ತದೆ. ಸತ್ಯ ಶೋಧನೆಗಳಲ್ಲಿ ವಿಜ್ಞಾನಿಗಳ ಪಾತ್ರದಂತೆ ಸಹಸ್ರಾರು ವರ್ಷದ ಹಳೆಯದಾದ ನೆನಪುಗಳು ಇತಿಹಾಸಕಾರರ ಲೇಖನಿಗಳಿಂದ ಹೊರಹೊಮ್ಮುತ್ತವೆ. ಭರತಖಂಡವೆಂಬ ಸಾಮ್ರಾಜ್ಯವನ್ನು ಕಟ್ಟಿ ಹಾಳಿ ಅಳಿದು ಅಮರರಾಗಿ ಪ್ರಖ್ಯಾತಿ ಪಡೆದ ರಾಜಮನೆತನಗಳಿಗೆ ಕೊರತೆ ಇಲ್ಲ. ಸಾಮ್ರಾಜ್ಯ ಆಳಿದ ರೀತಿ ನೀತಿಗಳು, ನಾಗರಿಕತೆ, ಸಂಸ್ಕೃತಿ, ರಾಜನೀತಿ, ಸಾಮಾಜಿಕ ನೆಲೆಗಟ್ಟು, ಧಾರ್ಮಿಕತೆ, ಆಡಳಿತ ಸುಧಾರಣೆಗಳು, ಯುದ್ಧ ಕೌಶಲ್ಯಗಳು, ಕುಟಿಲ ತಂತ್ರಗಳು ಆಧುನಿಕ ಯುಗದಲ್ಲಿಯೂ ಬೆಚ್ಚಿ ಬೀಳಿಸುವ ಶಕ್ತಿ ಸಾಮರ್ಥ್ಯ ಪ್ರದರ್ಶಿಸಿದೆ. ಇಂತಹ ವೈಭವಯುತವಾದ ಜೀವನ ನಡೆಸಿ ಸಾಮ್ರಾಜ್ಯ ಆಳಿದ ರಾಜ ಮನೆತನಗಳಲ್ಲಿ ಯದುವಂಶವೂ ಸಹ ಒಂದು. ಯದುವಂಶವು ಯಯಾತಿಯಿಂದ ಉದಯಿಸಿ ಯಾದವರೆಂದು ಪ್ರಖ್ಯಾತಿ ಪಡೆದಿದ್ದಾರೆಂಬ ಪ್ರತೀತಿ ಇದೆ. ಯದುವಂಶ
ವಂಶದವರ ಆಳ್ವಿಕೆಯ ಕಾಲದಲ್ಲಿ ಸಾಮ್ರಾಜ್ಯ ಸುವರ್ಣ ಯುಗವನ್ನ ಕಂಡಿದೆ. ದೆಹಲಿಯ ಸುಲ್ತಾನ ದೊರೆಯಾದ ಅಲ್ಲಾವುದ್ದೀನ್ ದೆಹಲಿಯಲ್ಲಿ ವಾಸವಾಗಿದ್ದ ಗೊಂದರಲ್ಲಿ ಪ್ರಸಿದ್ಧವಾದ ಚಂದಮುತ್ತಿ, ಚಿತ್ತಮುತ್ತಿ ಹೆಣ್ಣು ಮಕ್ಕಳು ಹಾಲು ಮಾರುತ್ತಿದ್ದವರ ಅಂದಕ್ಕೆ ಮಾರು ಹೋಗಿ ಮದುವೆಯಾಗಲು ಪ್ರಯತ್ನಿಸಿ ವಿಫಲನಾಗಿ ಗೊಲ್ಲರ ಮೇಲೆ ದಾಳಿ ಮಾಡಿದಾಗ ದಾಳಿಗೆ ಹೆದರಿ ಉತ್ತರದಿಂದ ದಕ್ಷಿಣದ ಕಡೆಗೆ ಪಲಾಯನ ಮಾಡಿ ವಿಜಯನಗರ ಸಾಮ್ರಾಜ್ಯದಲ್ಲಿ ನೆಲೆಸಿ ಮುಸಲ್ಮಾನರ ದಬ್ಬಾಳಿಕೆಯಿಂದ ಮಾನ ಪ್ರಾಣ ರಕ್ಷಿಸಿಕೊಳ್ಳಲು ಬೆಟ್ಟ ಗುಡ್ಡ ಕಾಡುಗಳಲ್ಲಿ ಹರದಾಡಿಕೊಂಡವರು ಕೆಲವರಾದರೆ ಮತ್ತೆ ಕೆಲವರು ಊರು ಕೇರಿ ಸುತ್ತುತ್ತಾ ಜೀವನ ಸಾಗಿಸುತ್ತಾ ಗ್ರಾಮವಾಸಿಗಳಾಗಿದ್ದಾರೆ. ಕಾಡಿನ ಪರಿಸರಕ್ಕೆ ಹೊಂದಿಕೊಂಡು ಕಾಡುಗೊಲ್ಲರೆಂದು ಗುರುತಿಸಿಕೊಂಡು ಕಾಡುಗೊಲ್ಲರ ನಡೆದು ಬಂದ ದಾರಿಯಲ್ಲಿ ಮೂಡಿ ಬಂದ ಮೂಢನಂಬಿಕೆಯ ಮುಖವಾಡದ ಕುರುಹುಗಳ ಬಗ್ಗೆ ಬೆಳಕು ಚೆಲ್ಲುವುದೇ ನನ್ನ ಲೇಖನದ ಮುಖ್ಯ ಗುರಿ.